ನಾಡದ್ರೋಹಿ ಎಂಎಸ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ನಾಡದ್ರೋಹಿಗಳ ವಿರೋಧಕ್ಕೆ ಪಾಲಿಕೆ ಆಯುಕ್ತೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಕನ್ನಡಮಯಗೊಳಿಸೋಕೆ ಶಪಥವನ್ನು ಮಾಡಿದ್ದಾರೆ ಆಯುಕ್ತೆ ಶುಭಾ ಅವರು. ಈಗ 60 ಸಿಬ್ಬಂದಿಗೆ ಕನ್ನಡ ಪಾಠ ಮಾಡಬೇಕು. ಕನ್ನಡವೇ ಗೊತ್ತಿಲ್ಲ ರೀ ಅವರಿಗೆ. 60 ಸಿಬ್ಬಂದಿಗಳಿಗೆ ಇಲ್ಲಿ ಸರ್ಕಾರ ಸಂಬಳ ತಗೋತಾರೆ, ಅಲ್ಲಿ ಪಾಲಿಕೆ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ತಾರೆ. ನಮ್ಮ ಕರ್ನಾಟಕದ ಜನ ಕಟ್ಟುವಂಥ ತೆರಿಗೆಯಲ್ಲಿ ಜೀವನ ಮಾಡ್ತಾರೆ, ಕನ್ನಡನೇ ಬರಲ್ಲ ಅವರು. ಎಂಥ ವಿಪರ್ಯಾಸ ನೋಡಿ. ಮುಂದಿನ ವಾರದಿಂದಲೇ 60 ಜನ ಸಿಬ್ಬಂದಿಗೆ ಕನ್ನಡದ ಪಾಠ ಅವ್ರಿಗೆ ಶುರು ಮಾಡಬೇಕು. ಮತ್ತು ಅ ಇ ಈ ಕ ಗ ಗ ಜ್ಞ ಶುರು ಮಾಡಬೇಕು ಅವ್ರಿಗೆ ಪಾಠನ. ಆಡಳಿತ ಜೊತೆಗೆ ವ್ಯಾವಹಾರಿಕವಾಗಿ ಕಲಿಸೋಕ್ಕೂ ಕೂಡ ಒಂದು ಯೋಜನೆ ಇದು. ಕನ್ನಡ ಕಡ್ಡಾಯ ಆದೇಶ ಪರಿಣಾಮಕಾರಿ ಆಗುತ್ತೆ. ಅನುಷ್ಠಾನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ಮಾತೃಭಾಷೆ ಬಾರದ ನೌಕರರಿಗೆ ಕನ್ನಡವನ್ನು ಕಲಿಕೆ ಶುರುವಾಗುತ್ತೆ. ಕಲಿಕಾ ಕೇಂದ್ರ ಅಲ್ಲೇ ಪಾಲಿಕೆಯ ಆವರಣದಲ್ಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸೂಚನೆಯಂತೆ ಕಲಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಶುಭಾ ಅವರು ಒಂದು ದಿಟ್ಟ ನಿರ್ಧಾರವನ್ನು ಅಲ್ಲಿ ಕೈಗೊಂಡಿದ್ದಾರೆ. ಅಲ್ಲಿ ಕೆಲವು ಮರಾಠಿ ಪುಂಡರು, MS ಪುಂಡರು ಕಿರಿಕ್ ಮಾಡಿದ್ರಲ್ವ ಮೊನ್ನೆ. ಅವನು ಯಾರೋ ನಿನ್ನೆ ಒಬ್ಬ ಮೆಂಬರ್, MS ಮೆಂಬರು, ನನಗೆ ಬೇಡ ನನಗೆ ಮರಾಠಿಲಿ ಅಷ್ಟೇ ಇದ್ದರೆ ಓದಕ್ಕೆ ಬರುತ್ತೆ ಅಂತ ಹೋದರೆ ಹೋಗಲಿ, 3 ಜನ ಇದ್ದಾರೆ ಅಷ್ಟೇ. ಅವರು ಗಡಿಪಾರು ಮಾಡಿಬಿಡಿ ಅಂತವ್ರನ್ನ. ಆದರೆ ಪ್ರತಿಯೊಬ್ಬರೂ ಕನ್ನಡ ಕಲಿಯೋದು ಕಡ್ಡಾಯ. ಅಂದರೆ ಅಲ್ಲಿ ಪಾಲಿಕೆಗೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇರೋದು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈಗ ಆಯುಕ್ತೆ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈಗ ಕನ್ನಡ ಕಲಿಕೆ ಯಾವ ರೀತಿ ಆಗುತ್ತೆ ಅವರಿಗೆ? ಮೊದಲಿಂದಲೇ ಅವ್ರಿಗೆ ಅ ಇಂದ ಶುರು ಮಾಡಬೇಕಾ ಹೇಗೆ ಅನ್ನೋದು ಈಗ ಓವರಾಲ್ ನೋಡೋದಾದರೆ, ಈ ಮರಾಠಿ ಭಾಷಿಕರು ಅಂತ ಅಲ್ಲಿ ಏನು ಕರ್ಸ್ಕೊಳ್ತಾ ಇದ್ದಾರೆ ಅಥವಾ ಕನ್ನಡ ಏನು ಗೊತ್ತಿಲ್ಲದಂಥವ್ರಿಗೆ? ಪ್ರಭು, ಖಂಡಿತವಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗ ಕನ್ನಡಮಯಗೊಳಿಸೋದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತೆ ಶುಭಾ ಈಗ ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರದ ಒಂದು ಕನ್ನಡ ಕಡ್ಡಾಯ ಆದೇಶವನ್ನು ಒಂದು ಕಡೆ ಆಡಳಿತದಲ್ಲಿ ಜಾರಿಗೊಳಿಸಿದರೆ, ಮತ್ತೊಂದು ಕಡೆ ಏನಂದರೆ ಈಗ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಕನ್ನಡ ಕಲಿಕಾ ಕೇಂದ್ರವನ್ನು ಈಗ ಆರಂಭಿಸ್ತಾ ಇದ್ದಾರೆ. ಇದೇ ಬರುವಂಥ ಸೋಮವಾರದಿಂದ ಒಂದು ಕಲಿಕಾ ಕೇಂದ್ರ ಆರಂಭ ಆಗಲಿದೆ. ಈ ಮೂಲಕ C ಮತ್ತು D ದರ್ಜೆಯಲ್ಲಿರ್ತಕ್ಕಂಥ ನೌಕರರಿಗೆ ಮೊದಲಿಗೆ ಕನ್ನಡ ಭಾಷೆಯನ್ನು ಕಲಿಸಲಾಗುತ್ತೆ. ಅದು ಏನು ಶಿಕ್ಷಕರ ಮೂಲಕ ಇಂದೇ ಒಂದು ಏನಾದರೂ ಕನ್ನಡ ಭಾಷೆ ಕಲಿಸುವಂಥದ್ದು, ಜೊತೆಗೆ ಸಾಮಾನ್ಯ ವ್ಯಾವಹಾರಿಕ ಭಾಷೆಗಳನ್ನ ಯಾವ ರೀತಿ ಮಾತನಾಡಬೇಕು ಅನ್ನೋದು, ಕನ್ನಡ ಭಾಷೆಯಲ್ಲಿ ಯಾವ ರೀತಿ ಮಾತುಗಳನ್ನು ಆಡಬೇಕು, ವ್ಯಾವಹಾರಿಕ ಭಾಷೆ ಏನಿದೆ ಆ ಭಾಷೆಯನ್ನು ಕಲಿಸಿಕೊಡಲಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡುವ ಮೂಲಕ ಈ ಒಂದು ಕೇವಲ ಮರಾಠಿ ಭಾಷೆ ಬಲ್ಲಂಥವರಾಗಿರ್ಬೋದು, ಜೊತೆಗೆ ಉರ್ದು ಭಾಷೆ ಬಲ್ಲಂಥವರಾಗಿರ್ಬೋದು, ಅವರಿಗೆ ಪೂರ್ಣ ಪ್ರಮಾಣದ ಕನ್ನಡ ಭಾಷೆಯನ್ನು ಕಲಿಸುವಂಥ ಪ್ರಯತ್ನ ಇಲ್ಲಿ ಪ್ರಮುಖವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಮಾಡ್ತಾ ಇದ್ದಾರೆ. ಈ ಮೂಲಕ ಏನಂದರೆ ಬೆಳಗಾವಿ ಮಹಾನಗರ ಪಾಲಿಕೆ ಆಡಳಿತದಲ್ಲಿರ್ತಕ್ಕಂಥ ಕನ್ನಡ ಕಡ್ಡಾಯ ಅಷ್ಟೇ ಅಲ್ಲ, ಅಲ್ಲಿ ಮಾತನಾಡುವಂಥ ಪ್ರತಿಯೊಬ್ಬರು ಕೂಡ ಒಂದು ಕನ್ನಡ ಭಾಷೆಯನ್ನು ಮಾತನಾಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಹಿಂದಿನ ಯಾವ ಪಾಲಿಕೆ ಆಯುಕ್ತರು ಕೂಡ ಇಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಯಾಕಂದರೆ ಮರಾಠಿ ಭಾಷಿಕರ ಓಲೈಕೆಯ ರಾಜಕಾರಣ ಏನಿದೆ, ಆ ರಾಜಕಾರಣದ ಎಫೆಕ್ಟ್ನಿಂದ ಈ ಹಿಂದಿನ ಅಧಿಕಾರಿಗಳು ಕನ್ನಡ ಕಡ್ಡಾಯದ ಆದೇಶ ಏನಿದೆ ಅದು ಕೇವಲ ನವೆಂಬರ್ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗ್ತಾ ಇತ್ತು. ಆದರೆ ಈಗ ಏನಂದರೆ ಸರ್ಕಾರದ ಆದೇಶ ಆಗಿರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಲಹೆ ಸೂಚನೆಗಳಾಗಿರ್ಬೋದು, ಅದನ್ನು ಕಟ್ಟುನಿಟ್ಟಿನಲ್ಲಿ ಜಾರಿಗೆ ತರುವಂಥ ಕೆಲಸವನ್ನು ಈಗ ಪಾಲಿಕೆ ಆಯುಕ್ತ ಶುಭಾ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಕಡೆ ನಾಡದ್ರೋಹಿ MES ಪುಂಡರಿಗೆ ತೀವ್ರವಾದಂಥ ವಿರೋಧ ವ್ಯಕ್ತಪಡಿಸುವಂಥದ್ದು, ಹೊರಗಡೆ MES ಪುಂಡರು ಸಚಿವರು ಸೇರಿದಂತೆ ಅನೇಕನ ಭೇಟಿ ಮಾಡಿ ಪಾಲಿಕೆ ಆಯುಕ್ತರ ವಿರುದ್ಧ ಒಂದು ದೂರು ಕೊಡ್ತಾ ಇದ್ದಾರೆ. ಏನು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕೂಡ MES ನಗರ ಸೇವಕರು ಕೂಡ ಇದಕ್ಕೆ ಏನು ತಗಾದೆ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಯಾವುದಕ್ಕೂ ಬಗ್ಗದೆ ಏನಂದರೆ ಕನ್ನಡವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಜೊತೆಗೆ ಕನ್ನಡದ ಭಾಷೆ ಏನಿದೆ ಅದು ಮಹಾನಗರ ಪಾಲಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡಳಿತ ಭಾಷೆ ಬರುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.